ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನವೂ ಸಹ, ಈ ದಿನಗಳಲ್ಲಿಯೂ ಸಹ ನಾವು ಪಾಪ ಪ್ರವೇಶಿಸುವಂಥ 5 ಬಾಗಿಲುಗಳ ಕುರಿತು ಕಲಿತಾ ಇದ್ದೇವೆ. ಕರ್ತನ ಖಂಡಿತವಾಗಿ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪಾಪದ ಮೇಲೆ ನೀವು ಜಯ ಪಡೆಯುವ ಹಾಗೆ ಕರ್ತನು ನಿಮಗೆ ಕೃಪೆ ಕೊಡ್ತಾರೆ. ದಯವಿಟ್ಟು ನೋಡ್ರಿ, ಕೇಳಿಸ್ಕೊಳ್ರಿ, ಮನ ತಿರುಗಿಸ್ರಿ, ಆಶೀರ್ವಾದ ಹೊಂದ್ರಿ. ಆಮೇನ್. ಎಲ್ಲರೂ ಮಾತಿನಲ್ಲಿ ಇಂಪ್ರೂವ್ ಆಗೋಣ. ದೇವ್ರ ಹತ್ರ ಕೇಳಿ, ಸ್ವಾಮಿ ನಾನು ಇಂಪ್ರೂವ್ ಆಗಬೇಕು ದೇವರೇ, ಕೇಳಿ, ದೇವ್ರ ಕೃಪೆ ಕೊಡ್ತಾರೆ. ಒಂದು ವೇಳೆ ಕೆಲವರು 1 ಡಿಗ್ರಿಯಲ್ಲಿ ಇರ್ಬೋದು, ವರಿ ಮಾಡಬೇಡಿ. ನೀವು 20 ಡಿಗ್ರಿ 30 ಡಿಗ್ರಿ ಬರುವ ಹಾಗೆ ದೇವ್ರ ಕೃಪೆ ಕೊಡಿ. ಬಟ್ ಸರಿಯೇ ಆಗಬಾರ್ದು ಅಂತಂದರೆ ದೇವ್ರು ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಸರಿ ಆಗಬೇಕಂತ ಆಸೆ ಇದೆಯೋ ದೇವರವ್ರನ್ನ ಸರಿಪಡಿಸ್ತಾರೆ. ಮೂರನೇ ಭಾಗ ಥಾಟ್ಸ್. ಎಲ್ಲರೂ ಬಿದ್ದೋಗಿದ್ದೀವಲ್ಲ, ಥಾಟ್ಸ್. ಈ ಯೋಚನೆ ಅನ್ನೋದು ನಿನ್ನ ಪಕ್ಕದಲ್ಲಿ ಕೂತಿರೋರಿಗೂ ಗೊತ್ತಿಲ್ಲ, ಗಂಡ ಹೆಂಡತಿಗೆ ಗೊತ್ತಿಲ್ಲ, ಹೆಂಡತಿ ಗಂಡನಿಗೆ ಗೊತ್ತಿಲ್ಲ. ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೆಂಡತಿಗೆ ಗಂಡನ ಬಗ್ಗೆ ಗೊತ್ತಿಲ್ಲ, ಗಂಡನಿಗೆ ಹೆಂಡತಿ ಬಗ್ಗೆ ಗೊತ್ತಿಲ್ಲ. ವಿ ಆಲ್ ಹ್ಯಾವ್ ಸಿನ್ಡ್. ನಾವೆಲ್ಲರೂ ಯೋಚನೆಯಲ್ಲಿ ಪಾಪ ಮಾಡಿದ್ವಿ. ಹೋದ ವಾರ ವಾಸನ ಐಕ್ಯರಿಂದ ಟೆಸ್ಟ್ ಮಾಡಿದ್ರು. ಈ ಯೋಚನೆ ಎಲ್ಲ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ನಾವು. ನಾನು ನೋಡಿದ ಮಟ್ಟಿಗೆ ಎಲ್ಲರೂ, ಸುಮಾರು ಜನ ಅಲ್ಲೋಗಿ ಟೆಸ್ಟ್ ಮಾಡಿಸ್ಕೊಂಡ್ರು. ಕೆಲವರು ಮಾಡಿಲ್ಲ ಅಂತ ಕಾಣುತ್ತೆ, ಬಟ್ ಸುಮಾರು ಜನ ಟೆಸ್ಟ್ ಮಾಡಿಸ್ಕೊಂಡ್ರು. ಮಾಡದೇ ಇರೋರು ಯಾರಂದರೆ ಕನ್ನಡಿ ಹಾಕೊಳ್ಳೋರು ಮಾಡಿಲ್ಲ, ಬಟ್ ಬಾಕಿಯವರೆಲ್ಲ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ತುಂಬ ಚಿಕ್ಕ ಮಕ್ಕಳೇ ತುಂಬ ಜನ ಟೆಸ್ಟ್ ಮಾಡಿಸ್ಕೊಂಡ್ರು ಅಲ್ವಾ. ಭಾಳ ಚಿಕ್ಕ ಮಕ್ಕಳು. ಈ ಕೆಟ್ಟ ಯೋಚನೆ ಬರೋದೇ ಕೆಟ್ಟದನ್ನು ನೋಡೋದ್ರಿಂದ ಯೋಚನೆ ಬರುತ್ತೆ. ನಾನು ನೀನು ನೋಡಬಾರದನ್ನು ನೋಡೋದ್ರಿಂದನೇ ಕೆಟ್ಟ ಯೋಚನೆ ಬರುತ್ತೆ. ಆ ಕೆಟ್ಟ ಯೋಚನೆಯಿಂದ ನಾನು ನೀನು ಬಿಡುಗಡೆ ಆಗೋಕ್ಕಾಗಲ್ಲ. ಇವಾಗ ಹಿಂದಕ್ಕೆ ಹೋಗೋಣ. ಯೋಚನೆಯಿಂದ ಕೆಟ್ಟ ಮಾತು ಬರುತ್ತೆ, ಕೆಟ್ಟ ಮಾತಿಂದ ನಮ್ಮ ನಡತೆ, ನಮ್ಮ ಡೀಡ್ಸ್ ರಾಂಗ್ ಆಗುತ್ತೆ. ಭಾಳ ಸಿಂಪಲ್. ಯು ಗೋ ಫ್ರಮ್ ರಿವರ್ಸ್. ಓಕೆ, ಕೆಟ್ಟ ಯೋಚನೆಯಿಂದ ಕೆಟ್ಟ ಮಾತು ಬರುತ್ತೆ, ಕೆಟ್ಟ ಮಾತಿಂದ ಕೆಟ್ಟ ಕ್ರಿಯೆಗಳು ನಡೀತದೆ. ಸಿಂಪಲ್. ಹಾಗಾದರೆ ನಿನ್ನ ಯೋಚನೆ ನಾನು ನೀನು ಸರಿಪಡಿಸ್ಕೊಂಡು, ಯೋಚನೆಯಲ್ಲಿ ಎಲ್ಲರೂ ಬಿದ್ದಿದ್ದೀನಿ. ಓಕೆ, ಬಿದ್ದಿಲ್ಲ ಅಂತ ಹೇಳೋರು ಯಾರಾದರೂ ಇದ್ದೀರಾ ಇಲ್ಲಿ? ಇಲ್ಲ. ಸರಿ, ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಳ್ಳಿ. ಈಗ ದೇವರೇ, ನಾನು ಕೆಟ್ಟ ಯೋಚನೆಯಲ್ಲಿ ನಾನು ಬಿದ್ದುಬಿಟ್ಟಿದ್ದೀನಪ್ಪ, ನನಗೆ ಬಿಡುಗಡೆ ಬೇಕು ದೇವರೇ. ಕೊಡ್ತಾರೆ ಅವರು, ವರಿ ಮಾಡಬೇಡಿ, ಕಂಡೆಮ್ ಮಾಡ್ಕೋಬೇಡಿ, ನಿಮ್ಮನ್ನು ನೀವು ಕಂಡೆಮ್ ಮಾಡಬೇಡಿ. ಆದರೆ ಪಶ್ಚಾತ್ತಾಪ ಪಡಿ, ರಿಪೆಂಟ್. ಸಹಾಯ ಮಾಡು ದೇವರೇ, ನನಗೆ ಈ ಕೆಟ್ಟ ಯೋಚನೆಯಿಂದ ಬಿಡುಗಡೆ ಮಾಡಪ್ಪ, ನನಗೆ ಈ ಕೆಟ್ಟ ಯೋಚನೆ ಬೇಡಪ್ಪ ಎಂಬುದಾಗಿ ಕೇಳಿ. ಇದಕ್ಕೆ ವಾಕ್ಯ, ಯೋಚನೆಗೆ ವಾಕ್ಯ ಕೊಡಿ. ಆದರೆ ಬಾಯಿಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಹೊಲೆ ಮಾಡುವುದು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆಗಳು, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳನ್ನು ಇವೆ. ಆದರೆ ಕೈ ತೊಳೆಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ಮನುಷ್ಯನನ್ನು ಕೆಡಿಸೋದು ಯಾವುದು ಗೊತ್ತಾ? ಅವನಿಗೆ ಮನಃಶಾಂತಿ ಸಿಗೋದು ಯಾವುದು ಗೊತ್ತಾ? ಅಲ್ಲಿ ಬರ್ದಿದೆ ನೋಡಿ, ಕೆಟ್ಟ ಆಲೋಚನೆ. ಏನು ಕೆಟ್ಟ ಆಲೋಚನೆ ಬರ್ತಾ ಇದೆ? ದೇವ್ರಿಗೆ ಕೇಳಿ, ಅದರಿಂದ ನನಗೆ ಬಿಡುಗಡೆ ಬೇಕು ದೇವ್ರೆ. ಯಾವಾಗಲೂ ಏನು ಮಾಡ್ರಿ ಗೊತ್ತಾ? ತಲೆ ಮೇಲೆ ನಿನಗೆ ವೈರಿ ನೀನೇ, ಬೇರೆಯವರಲ್ಲ. ಸರಿನಾ? ನಿನಗೆ ವೈರಿ ನೀನೇ. ಸರಿ ದೇವರೇ, ನಾನು ಈ ಕೆಟ್ಟ ಯೋಚನೆಯಿಂದ, ಒಬ್ಬ ಮನುಷ್ಯನು ತಾನು ಮಾಡುವಂಥ ಆಲೋಚನೆಯ ಹಾಗೆ ಇದ್ದಾನಂತ. ಅವನು ಏನು ಯೋಚನೆ ಮಾಡ್ತಾನೋ ಹಂಗೆ ಇದ್ದಾನೆ. ಇವತ್ತು ನೀನು ಯಾಕೆ ಹಂಗಿದೆಯಾ ಅಂದರೆ ನೀನು ಹಂಗೆ ಯೋಚನೆ ಮಾಡ್ತಾ ಇದ್ದೀಯ. ಓಕೆ,
ಸೊ ಥಿಂಕ್ ಬಿಗ್ ಆ್ಯಂಡ್ ಥಿಂಕ್ ಗುಡ್ ಅಬೌಟ್ ಯು. ನಿಮ್ಮ ಬಗ್ಗೆ ದೊಡ್ಡದಾಗಿ ಆಲೋಚನೆ ಮಾಡಿರಿ. ಮಾತ್ರವಲ್ಲದೆ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಆಲೋಚನೆ ಮಾಡಿ. ದೇವ್ರು ಕೇಳ್ರಿ, ಅಮ್ಮ ಬಿದ್ದೋಗಿದ್ದೀವಿ, ಯಾರು ಹೇಳೋಕ್ಕಾಗಲ್ಲ ಇಲ್ಲಿ ಬಿದ್ದೋಗಿಲ್ಲ ಅಂತ. ಒಬ್ಬನು ಒಂದು ಪಿಳ್ಳೆ, ಒಂದು ನರಪ್ರಾಣಿ ಇವತ್ತಿಲ್ಲಿ ಕುಳಿತಿರುವಂಥ ಯಾರು ನನ್ನನ್ನು ಮೊದಲುಗೊಂಡು ಒಂದು ಚಿಕ್ಕ ಮಗುವಿನವರೆಗೂ ಇವತ್ತು ಯಾರು ಹೇಳೋಕ್ಕಾಗಲ್ಲ ನಾವು ಬಿದ್ದೋಗಿದ್ದೀವಿ ಅಂತ. ಬಟ್ ಆದರೆ ಲೆಟ್ಸ್ ಓವರ್ಕಮ್ ಆಸ್ ಎ ಚರ್ಚ್, ಆಸ್ ಕ್ರೈಸ್ಟ್ ಚರ್ಚ್, ಕ್ರಿಸ್ತನ ಸಭೆಯಾಗಿ. ಅಟ್ಲೀಸ್ಟ್ ಹೋದ ತಿಂಗಳು 10% ನೀನು ಇದರಲ್ಲಿ ಬಿಡುಗಡೆ ಆಗಿದ್ರೆ ಈ ತಿಂಗಳು 20% ನೀನು ಬಿಡುಗಡೆ ಆಗಬೇಕು. ಈ ಭೋಜನದಲ್ಲಿ ಪಾಲ್ಗೊಂಡ ಮೇಲೆ, ದೇವರೇ ನಾನು ಇದರಲ್ಲಿ ಬಿದ್ದೋಗಿದ್ದೀನಿ, ನನಗೆ ಬಿಡುಗಡೆ ಕೊಡು ದೇವರೇ, ನನಗೆ ಸಹಾಯ ಮಾಡು ದೇವರೇ. ಅವ್ರು ರೆಡಿ ಇದ್ದಾರೆ ನನಗೆ ನಿಂಗೆ ಸಹಾಯ ಮಾಡೋಕ್ಕೆ. ಅದರಲ್ಲೇ ಹೋಗಬೇಡ ಮಗಳೇ, ಅದರಿಂದ ನೀವು ಬಿಡುಗಡೆ ಆಗುವಂಥ ದೇವರು ಹೇಳ್ತಾ ಇದ್ದಾರೆ. ಬಟ್ ಅನೇಕ ವೇಳೆ ನಾವೇನು ಮಾಡ್ತೀವಿ, ನಂಗೆ ಇಷ್ಟೇ ಸಾಕು ಅಂತ ಹೇಳ್ತೀವಿ. ಆ ಥರ ಇರಬೇಡಿ ಪ್ರಿಯರೇ. ಸೊ ಯಾರಾದರೂ ಈ ಕೆಟ್ಟ ಆಲೋಚನೆಯಲ್ಲಿ ಬಿದ್ದಿದ್ರೆ ಖಂಡಿತವಾಗಿ ಏನು ಮಾಡಿರಿ, ದೇವರನ್ನ ಕೇಳ್ರಿ, ಅವ್ರು ನನಗೆ ನಿನಗೆ ಕೃಪೆ ಕೊಡ್ತಾರೆ. 4ನೇದು, ಕೀಳಾಗಿ ನೋಡೋದು. ಒಬ್ಬರನ್ನ ಕೀಳಾಗಿ ನೋಡೋದು ಹೆಂಗೆ ಗೊತ್ತಾ? ಒಬ್ಬರನ್ನ ಕೀಳಾಗಿ ನೋಡೋದು, ಎಲ್ಲರ ಗಮನ ಇಡಿ. ನೀನು ಈ ಸ್ಕೂಲಲ್ಲಿ ಓದ್ತಾ ಇದೆಯಾ, ನಾನು ಈ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಿನ್ನ ಮಗ ಆ ಸ್ಕೂಲಲ್ಲಿ ಓದ್ತಾವನೆ, ನನ್ನ ಮಗಳು ಈ ಸ್ಕೂಲಲ್ಲಿ ಓದ್ತಾವಳೆ. ತಾರತಮ್ಯ ಮಾಡೋದು, ಪಕ್ಷಪಾತ ತೋರಿಸೋದು. ಆ ಸ್ಕೂಲಲ್ಲಿ ಹೋದರೆ ಅವರೇ ಗ್ರೇಟ್ ಅಪ್ಪ, ಈ ಸ್ಕೂಲಲ್ಲಿ ಹೋದರೆ ಇವರೇ ಕಡಿಮೆ ಅಪ್ಪ. ಏಮ್ಲೇದು ಆ ಸ್ಕೂಲ್ ಈ ಸ್ಕೂಲ್ ಬಗ್ಗೆ ಮಾತಾಡಬೇಡಿ, ಎಲ್ಲರೂ ಓದೋದು ಬೈಬಲೇ. ಹಲ್ಲೆಲೂಯಾ. ಸೊ ಹೀಗಾಗಿ ಈ ಬರ್ತದೆ, ಸಾಧಾರಣವಾಗಿ ನನಗೆ ನಿನಗೆ ಬರ್ತದೆ, ಬಂದಿಲ್ಲ ಅಂತ ಯಾರು ಹೇಳಬೇಡಿ. ಈಗ ಚರ್ಚ್ ಒಳಗಡೆ ಇವರು ಬರ್ತಾರೆ, ಮಂತ್ರಿ. ಬಂದ ತಕ್ಷಣ ಅಲ್ಲಿ ಸೀಟ್ ಗೀಟೆಲ್ಲ ಬಿಟ್ಬಿಡ್ತೀರ. ಹಂಗೆ ಒಬ್ಬ ಗಡ್ಡ ಮೀಸೆ ಬಿಟ್ಕೊಂಡು ಅವನು ಏನೂ ಇಲ್ಲ ಪಾಪ ಬರ್ತಾನೆ, ಅವನ ಮುಖನೂ ನೋಡೋದಿಲ್ಲ, ಅವನಿಗೆ ಎದ್ದೋಳೋದು ಇಲ್ಲ. ರಾಂಗ್, ಪಕ್ಷಪಾತ ಅಲ್ವಮ್ಮ? ನಿಜನಾ? ಇವತ್ತು ಈ ಸಭೆನಲ್ಲೂ ಬಹಳ ಪಕ್ಷಪಾತ ಇದೆ. ಕೆಲವ್ರು ಬರ್ತಡೆಗಳಿಗೆ ಹೋಗ್ತೀರಾ, ಕೆಲವ್ರು ಬರ್ತಡೆಗಳಿಗೆ ಹೋಗಲ್ಲ. ಕೆಲವ್ರು ಮದುವೆಗಳಿಗೆ ಹೋಗ್ತೀರಾ, ಕೆಲವ್ರು ಮದುವೆಗಳಿಗೆ ಹೋಗಲ್ಲ. ಮದುವೆಗಳಿಗೆ ಹೋದ್ರೂ ನೀವೇನು ಮಾಡ್ತೀರಾ, ಅಲ್ಲಿ ಗಂಡು ಹೆಣ್ಣು ಬಗ್ಗೆ ಮಾತಾಡ್ಕೊಂಡಿರ್ತೀರಾ. ನೋಡು ಅವಳ ಮುಖಕ್ಕೆ ಏನೋ ಗುಳ್ಳೆ ಬಂದಿದೆ, ಇಲ್ಲ ನೋಡಿ ಇವನೇನೋ ಪೌಡ್ರ್ ಹಾಕಿಲ್ಲ, ಏನಾರು ಒಂದು. ಅದೆಲ್ಲ ಮಾತಾಡಬೇಡಿ, ಅವ್ರನ್ನ ಆಶೀರ್ವಾದ ಮಾಡಿ ಬನ್ನಿರಿ. ಇಲ್ಲ ಬಿರಿಯಾನಿಲಿ ಪೀಸ್ ಕೊಟ್ಟಿಲ್ಲ ನಮಗೆ, ಇಲ್ಲ ಅಮ್ಮ, ನಮ್ಮದು ಏನು ಕರ್ತವ್ಯ, ಗಂಡು ಹೆಣ್ಣು ಆಶೀರ್ವಾದ ಮಾಡಿಬಿಟ್ಟು ಊಟ ತಿನ್ಕೊಂಡು ಬರೋದು ಅಲ್ವಾ? ನಾವು ಕ್ರೈಸ್ತರು ಆ ಥರ ಇರಬೇಕು. ಅದು ಹೋಗ್ಬಿಟ್ಟು ಇಲ್ಲ ಅವ್ರು ಸರಿ ಇಲ್ಲ ನೋಡು, ಆತನ ಕುಳ್ಳಗವನೆ, ಇವಳು ಉದ್ದಗವಳೆ, ಇದೆಲ್ಲ ಯಾಕಪ್ಪ? ತಿರ್ಗಾ ಕೆಲವರೆಲ್ಲ ಹಿಂಗೆ ಲೆಕ್ಕ ಹಾಕೋದು, ಪಕ್ಷಪಾತ ಎಲ್ಲರೂ ಹಿಂಗೆ ಲೆಕ್ಕ ಹಾಕೋದು. ಅವನಿಗೆ ಚೆನ್ನಾಗಿ ಮುಯಿ ಬಂದಿದೆ, ಇವಳಿಗೇನು ಬಂದಿಲ್ಲ. ಇವಳಿಗೆ ಕುಕ್ಕರ್ ಬಂತು, ಅವಳಿಗೆ ಬಾಂಡ್ಲಿ ಬಂತು. ఏమైనా మాట్లాడ ఏమిటికప్ప మాట్లాడ పోతువా తింటుమా ఆశీర్వాదం చేస్తుమా వస్తుమా చూడు లేదಲ್ಲಪ್ಪ ಆ ಥರ ಇರಬೇಕು. ನಾನು ತಮಿಳ್ನಾಡು ಮದುವೆಗೆ ಹೋಗಿದ್ದೀನಿ, ಆಂಧ್ರ ಮದುವೆಗೆ ಹೋಗಿದ್ದೀನಿ. ದಯವಿಟ್ಟು ಮಾತಾಡಬೇಡ. ಅವ್ರು ಏನೋ ಕಷ್ಟಪಟ್ಟು ಏನೋ ಒಂದು ಮದುವೆ ಮಾಡಿದ್ದಾರೆ, ದೇವರಿಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಿ ಸ್ತೋತ್ರ ಮಾಡಿ ಬನ್ನಿ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಅಂತ ವಂದನೆ ಹೇಳಿ ಬನ್ರಿ, ಆಶೀರ್ವಾದ ಮಾಡಿ ಬನ್ರಿ. ಗಂಡು ಹೆಣ್ಣು ನೋಡ್ಬಿಟ್ಟು 32 ಅಲ್ಲಿ ಬಿಟ್ಬಿಟ್ಟು ಒಳ್ಳೆ ಫೋಟೋ ಹಿಡಿದ್ಬಿಟ್ಟು ಬನ್ರಿ ಅಲ್ವಾ? ದಟ್ಸ್ ದ ವೇ ವಿ ಶುಡ್ ಬಿ. ಕ್ರೈಸ್ತರು ಪಕ್ಷಪಾತ ತೋರಿಸ್ಬೇಡ್ರಿ. ನೀನು ಯಾವ ಕಾಲೇಜಲ್ಲಿ ಓದ್ತಾ ಇದೆಯೋ, ಇವಳು ಯಾವ ಕಾಲೇಜಲ್ಲಿ ಓದ್ತಾ ಇದೆಯೋ, ಅವನು ಯಾವ ಸ್ಕೂಲಲ್ಲಿ ಓದ್ತಾವನ, ಇವನು ಯಾವ ಸ್ಕೂಲಲ್ಲಿ ಓದ್ತಾವನೋ, ಅವನಿಗೆ ಇಂಗ್ಲೀಷ್ ಬರುತ್ತೋ ಇವನು ಮಂಗ್ಲೀಷ್ ಬರುತ್ತೋ, ಅವೆಲ್ಲ ಬೇಕಾಗಿಲ್ಲಮ್ಮ. ನೀನು ನಾನು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟು ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವ್ರು ನಾನು ನಂಬ್ತೀನಿ ಪ್ರಿಯರೇ. ಈ ಒಂದು ವಾಕ್ಯದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿರಿ ಎಂಬುದಾಗಿ. ಯಾಕಂದರೆ ಪಾಪ ಅನ್ನೋದು ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗ್ತದೆ ಪ್ರಿಯರೇ. ಆದರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಟುಬಿಡುವಾಗ ಖಂಡಿತವಾಗಿ ಯೇಸು ಸ್ವಾಮಿ ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಪಾಪದ ಮೇಲೆ ಜಯ ಪಡೆಯುವಾಗೆ ಆತ ನಿಮಗೆ ಕೃಪೆ ಕೊಡ್ತಾರೆ. ಒಂದು ವೇಳೆ ಪಾಪದಲ್ಲಿ ಬಿದ್ದು ಹೋಗಿ ಅದರಲ್ಲಿ ಜಯ ಪಡೆಯೋಕ್ಕೆ ಆಗದೇ ಇರುವಂಥ ಯಾರೇ ಇರ್ಬೋದು, ಈಗ ನೀವು ನನ್ನೊಂದಿಗೆ ಪ್ರಾರ್ಥನೆ ಮಾಡಿ ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಇವತ್ತು ಯಾರ್ಯಾರು ಹೌದು ನಾನು ಪಾಪಿ,
ನಾನು ಪಾಪ ಮಾಡಿ ನಾನು ಬಿದ್ದು ಹೋಗಿದ್ದೇನೆ, ನನಗೆ ಬಿಡುಗಡೆ ಆಗ್ತಾ ಇಲ್ಲ ಎಂಬುದಾಗಿ ಯಾರ್ಯಾರು ಪರಿತಪಿಸಿ ನೀನು ಬೇಡ್ತಾ ಇದ್ದಾರೋ, ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಬರೆದಿದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನೀವು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತೀನಿ ಎಂಬುದಾಗಿ. ಅದೇ ರೀತಿ ನಿನ್ನ ಮಕ್ಕಳೆಲ್ಲರನ್ನು ಶುದ್ಧಿ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್